ವೆಲ್ಕಮ್ ಬ್ಯಾಕ್ ಟು ಸುರವಿ ರೆಸಿಪೀಸ್ ಬೈ ಸೋನು ಡಾಕ್ಟರ್ ರಘು. ನಾವಿಲ್ಲಿ ನೋಡ್ತಾ ಇರೋದು ಕೆಸುವಿನ ಸೊಪ್ಪು, ಕೊಲೋಕೇಸಿಯಾ ಅಥವಾ ಟಾರೋ ಲೀವ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ನಮ್ಮ ಮಲೆನಾಡಲ್ಲಂತೂ ಯಥೇಚ್ಛವಾಗಿ ಸಿಗುತ್ತೆ. ಹಾಗೆ ನಮ್ಮ ಮಲೆನಾಡಿಗರಂತೂ ಇದರಲ್ಲಿ ವಿಶೇಷವಾದ ರೆಸಿಪೀಸ್ನ ಮಾಡಿರ್ತಾರೆ. ಹಾಗೆ ಈ ಒಂದು ಕೊಲೋಕೇಸಿಯಾ ಅಥವಾ ಟಾರೋ ಲೀವ್ಸ್ ಅಥವಾ ಕೆಸುವಿನ ಸೊಪ್ಪಿನಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಚೆನ್ನಾಗಾಗುತ್ತೆ. ಇನ್ನೊಂದು ಮುಖ್ಯವಾದ ಅಂದರೆ ಯಾರಿಗೆ ಆದರೂ ಕಾಫ್ ಅಥವಾ ತೀವ್ರವಾದ ಕೆಮ್ಮು ಇದ್ದರೆ ಈ ಎಲೆಯಿಂದ ಮಾಡಿದ ರೆಸಿಪಿಯನ್ನು ಒಂದು 3 to 4 days ತೊಗೊಂಡ್ರೆ ನಿಮ್ಮ ಕೆಮ್ಮೆಲ್ಲ ಮಾಯ ಆಗುತ್ತೆ. ಅಷ್ಟು ರೋಗ ನಿರೋಧಕ ಶಕ್ತಿ ಇದೆ ಇದರಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ಕೆಸುವಿನ ಎಲೆನ ಬಿಡಿಸ್ಕೊಬಂದು ನಾನಿಲ್ಲಿ ತೋರಿಸಿರೋ ಥರ ಗಂಟನ್ನ ಕಟ್ಕೋಬೇಕು. ನಾನಿಲ್ಲಿ ಗಂಟು ಕಟ್ಟಿ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಗಂಟೆಲ್ಲ ಕಟ್ಟಿದ ನಂತರ ಚೆನ್ನಾಗಿ ರನ್ನಿಂಗ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ಉಪ್ಪು ಸೇರಿಸ್ಕೊಂಡು 1 ವಿಷಲ್ ಆಗುವಷ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ನೀವು ಹಾಗೆ ಸಹ ಬೇಯಿಸ್ಕೋಬೋದು ಅಥವಾ ಕುಕ್ಕರಲ್ಲಿ ಸಹ ಬೇಯಿಸ್ಕೋಬೋದು. ಬೇಯಿಸಿದ ನಂತರ ಆ ನೀರೆಲ್ಲ ಸ್ಟ್ರೈನ್ ಮಾಡ್ಕೊಳ್ಳಿ. ನೀವು ಈ ಎಲೆಯನ್ನು ಉಪಯೋಗಿಸ್ಕೊಂಡು ಬೇರೆ ಥರ ರೆಸಿಪಿ ಸಹ ಮಾಡ್ಕೋಬೋದು, ಮಸ್ಗೆ ಸಹ ಮಾಡ್ಕೋಬೋದು, ಹಾಗೆ ತೂರ್ ದಾಲ್ ಸೇರಿಸ್ಕೊಂಡು ಕರಿ ಥರ ಸಹ ಮಾಡ್ಕೋಬೋದು. ನೀರೆಲ್ಲ ಸ್ಟ್ರೈನ್ ಆದಮೇಲೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ಸಾಸಿವೆ ಸಹ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಜಜ್ಜಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಹ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಉದ್ದುದ್ದ ಹೆಚ್ಕೊಂಡಿರೋ ಆನಿಯನ್ ಸಹ ಮೀಡಿಯಮ್ ಸೈಜ್ದು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನೀವು ಬೇಯಿಸಿರೋ ಕೆಸುವಿನ ಸೊಪ್ಪಿನ ಗಂಟನ್ನು ಸಹ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಸಹ ಸೇರಿಸ್ಕೊಳ್ಳಿ. ಹಾಗೆ ಮಸಾಲ ಪೌಡ್ರ್ ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಮಿನಿಟ್ ಬೇಯೋದಕ್ಕೆ ಬಿಡಿ. ಜಾಸ್ತಿ ಏನು ಬೇಡ, ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀವು ಸೇರಿಸ್ಕೋಬೋದು. ನಂತರ ಇಲ್ಲಿ ಯಥೇಚ್ಛವಾಗಿ ಬೇಕಾಗಿರ್ಬೋದು ಅಂದರೆ ಹುಳಿ ಜಾಸ್ತಿನೇ ಹಾಕಬೇಕಾಗುತ್ತೆ. ನಾನಿಲ್ಲಿ ಮಲೆನಾಡಲ್ಲಿ ಸಿಗೋ ಹುಳಿಯನ್ನೇ ತೊಗೊಂಡಿದ್ದೀನಿ. ಹುಳಿ ಜಾಸ್ತಿ ಇರಲಿಲ್ಲ ಅಂದರೆ ಥ್ರೋಟ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಕೆಸುವಿನ ಸೊಪ್ಪಿನ ಕರಿ ಈಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.